ಹಲೋ ಸ್ನೇಹಿತರೆ, ನಮಸ್ಕಾರ. ನೋಡಿ, ನಿಮಗೂ ಕೂಡ ಇಷ್ಟು ಉದ್ದವಾಗಿ ಕೂದಲು ಬೆಳೆಸ್ಕೋಬೇಕಂತ ನೀವು ಕೂಡ ಆಸೆ ಪಡ್ತಿರ್ತೀರ. ನಿಮ್ಮ ಕೂದಲು ಇಷ್ಟು ಉದ್ದವಾಗಿ ಬೆಳೀತಾನೆ ಇಲ್ಲ, ಜಾಸ್ತಿ ಹೇರ್ ಫಾಲ್ ಆಗ್ತಾ ಇದೆ. ನನ್ನ ಕೂದಲು ತುಂಬಾ ಉದುರು ಹೋಗುವಂಥ ಸಮಸ್ಯೆಯನ್ನು ತಡೆಗಟ್ಟಿ ಈ ಥರ ಉದ್ದವಾಗಿ ಕೂದಲು ಬೆಳವಣಿಗೆ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ಇದನ್ನು ವಿಡಿಯೋ ನೋಡಿ ಯೂಸ್ ಮಾಡಿ ನೋಡಿ, ನೀವು ಕೂಡ ಶಾಕ್ ಆಗಿಬಿಡ್ತೀರ. ನೋಡಿ ಎಷ್ಟು ಉದ್ದವಾಗಿ ಕೂದಲು, ನೋಡಿ ನನ್ನ ಕಾಲುವರೆಗೂ ಕೂಡ, ಮೊಳಕಾಲ್ವರೆಗೂ ಕೂಡ ಕೂದಲು ಉದ್ದವಾಗಿ ಬೆಳೀತಾ ಇರುವಂಥ ಸಮಸ್ಯೆ. ಈ ಥರ ಉದ್ದವಾಗಿ ಬೆಳೀತಾ ಇರುವಂಥ ಕೂದಲು ಮತ್ತೆ ಮತ್ತೆ ನಾವು ಕಟ್ ಮಾಡಿಬಿಡ್ತೀವಿ, ಅಷ್ಟು ಗ್ರೋತ್ನೆಸ್ ಜಾಸ್ತಿ ಸ್ಪೀಡಾಗಿ ಆಗುತ್ತೆ. ಹಾಗಾದರೆ ನಿಮಗೂ ಕೂಡ ತೋರಿಸ್ಕೊಡ್ತೀನಿ, ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿದ್ರೆ ಸಾಕು. ಯಾಕಂದರೆ ನನ್ನ ಸಿಸ್ಟರ್ ಹೇಳಿರುವಂಥ ಇದು ಬ್ಯೂಟಿಫುಲ್ ಟಿಪ್ಸ್. ಅವಳು ಖಂಡಿತವಾಗಿ ಇದನ್ನು ಟ್ರೈ ಮಾಡ್ತಿರ್ತಾರೆ. ಅವಳು ಕೂದಲು ನೋಡಿ ನಾನೇ ಶಾಕ್ ಆಗಿದ್ದೆ. ಹಾಗಿದ್ರೆ ಬನ್ನಿ ಮತ್ತೆ ತಡ ಮಾಡೋದು ಹೋಗಿ ನೋಡೋಣ. ಸ್ನೇಹಿತರೆ, ಎಲ್ಲರ ಮನೆ ಹತ್ತಿರ ಇರುವಂಥದ್ದು ಬೇವಿನ ಗಿಡ. ಬೇವಿನ ಗಿಡದ ಯೂಸ್ಫುಲ್ ಆಗುವಂಥ ಒಂದು ಬ್ಯೂಟಿಫುಲ್ ಟಿಪ್ಸ್ ಅಂತ ಅನ್ಬೋದು. ಯಾಕಂದರೆ ಸ್ನೇಹಿತರೆ, ನಮ್ಮ ಹೇರಿಗೆ ಏನೆಲ್ಲ ಬೆನಿಫಿಟ್ಸ್ ಸಿಗುವಂಥದ್ದು ಏನಲ್ಲ ಅಂದರೆ ಅದು ಈ ಬೇವಿನ ಗಿಡದಲ್ಲಿರುವಂಥದ್ದು. ಅದನ್ನು ಯಾವ ರೀತಿಯಾಗಿ ನಾವು ಯೂಸ್ ಮಾಡೋ ಮುಖಾಂತರ ನಮ್ಮ ಹೇರ್ ಫಾಲ್ ಸಮಸ್ಯೆ ಆಗಲಿ, ನಮ್ಮ ಸ್ಕ್ಯಾಲ್ಪ್ ತುಂಬಾ ಬೋಳಾಗಿದ್ದರೆ ತುಂಬಾ ಬೋಳಾಗಿ ಕಾಣಿಸ್ತಾ ಇರುವಂಥ ಸಮಸ್ಯೆ ಆಗಲಿ, ತುಂಬಾ ಕೂದಲು ನಾಜೂಕಾಗಿ ಬೆಳೆಯುವಂಥ ಸಮಸ್ಯೆ ಕೂಡ ತಡೆಗಟ್ಟುತ್ತೆ. ಹಾಗೆ ನಮ್ಮ ಕೂದಲು ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ, ಹುಣ್ಣಿನ ಸಮಸ್ಯೆ ಕೂಡ ಇದನ್ನು ಕಡಿಮೆ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಈ ಥರ ಬೆನಿಫಿಟ್ಸ್ ಇರುವಂಥದ್ದು ಈ ಬೇವಿನ ಗಿಡದ ಎಲೆಯನ್ನು ನೀವು ಒಂದು ಸಲ ಬಳಸಿದ್ರೆ ಸಾಕು, ನೀವು ಫಸ್ಟ್ ರಿಸಲ್ಟ್ಗೆ ನೀವೇ ಶಾಕ್ ಆಗ್ತೀರ. ಇಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುವಂಥದ್ದು ನಾನು ಕೂಡ ಟ್ರೈ ಮಾಡಿಲ್ಲ ಅಂತೀರ, ಅಷ್ಟು ಬೆನಿಫಿಟ್ಸ್ ಇರುವಂಥದ್ದು. ಇವಾಗ ನಾನು ಬೇವಿನ ಗಿಡ ಕಳೆದು ತಂದಿರುವಂಥ ಎಲೆಗಳು ಫ್ರೆಶ್ ಆಗಿ ತಂದಿದ್ದೀನಿ, ತೊಳ್ಕೊಂಡು ತೊಗೋಬೇಕು. ಯಾಕಂದರೆ ಧೂಳು ಇರಬಾರ್ದು. ಇವಾಗ ಫ್ರೆಶ್ ಆಗಿ ಎಲೆಗಳೆಲ್ಲ ತೊಳೆದು ಮತ್ತು ಈ ಥರ ನಾನೆಲ್ಲ ಕೂಡ ಎಲೆಗಳು ಕಡ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ತೋರಿಸ್ಕೊಡ್ತೀನಿ ನೋಡಿ. ಇದನ್ನು ಹಲವಾರು ರೀತಿ ಯೂಸ್ ಮಾಡ್ಕೋಬೋದು, ಆದರೂ ಕೂಡ ನಮಗೆ ಈ ರೀತಿ ಯೂಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನೋಡಿ. ಇವಾಗ ನಮ್ಮ ತಲೆಯಲ್ಲಿ ತುಂಬಾ ಸ್ಕ್ಯಾಲ್ಪು ಸ್ಟ್ರಾಂಗ್ ಇಲ್ಲ, ನಮ್ಮ ಕೂದಲು ಉದುರೋಗಿರೋ ಕೂದಲು ಹೊಸದಾಗಿ ಬೆಳವಣಿಗೆ ಆಗಬೇಕಂದ್ರೆ ಅದಕ್ಕೆ ಬೇಕಾಗುವಂಥದ್ದು ಕರಿಬೇವು ತುಂಬಾ ಒಳ್ಳೆಯ ರೀತಿ ಹೇರ್ ಫಾಲ್ ಸಮಸ್ಯೆ ತಡೆಗಟ್ಟುತ್ತೆ. ಹೊಸದಾಗಿ ಹೇರ್ ಫಾಲ್ ಕೂಡ ಗ್ರೋತ್ನೆಸ್ ಮಾಡುತ್ತೆ. ಹಾಗೆ ನಮಗೆ ಹೇರ್ ಫಾಲು ಸ್ಪೀಡಾಗಿ ಗ್ರೋತ್ ಮಾಡಬೇಕಂದ್ರೆ ಫಸ್ಟ್ ನಾವು ಏನು ಮಾಡ್ಕೋಬೇಕಂದ್ರೆ ನಮ್ಮ ಸ್ಕ್ಯಾಲ್ಪು ಚೆನ್ನಾಗಿ ಇಟ್ಕೋಬೇಕು. ಆವಾಗಲೇ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇವಾಗ ನಾನು ಇದಕ್ಕೆ ಒಂದು ಅಲೆವೆರಾ ತೊಗೊಂಡಿದ್ದೀನಿ. ಅಲೆವೆರಾ ಹಾಕೋದ್ರಿಂದ ನಮ್ಮ ಕೂದಲು ಶೈನಿಯಾಗಿ ಸಿಲ್ಕಿಯಾಗಿ ಕಾಣಿಸುತ್ತೆ. ಆ ಥರ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಅಲೆವೆರಾ ಕೂಡ ಸೇರಿಸ್ತಾ ಇದ್ದೀನಿ. ಇವಾಗ ಬೇವಿನ ಗಿಡದ ಎಲೆ, ಕರಿಬೇವು, ಅಲೆವೆರಾ ಇವು ಮೂರನ್ನು ತೊಗೊಂಡಿದ್ದೀನಿ. ಇವು ಮೂರನ್ನು ತೊಗೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಡಿ. ಮಿಕ್ಸಿ ಜಾರಲ್ಲಿ ನೀವೇನು ಮಾಡ್ತೀನಿ ಎಲ್ಲ ಕೂಡ ಹಾಕ್ಕೊಂಡು ತೊಗೋಬೇಕು. ಪೂರ್ತಿಯಾಗಿ ಬೇವಿನ ಗಿಡದ ಎಲೆ ಮತ್ತು ಅಲೆವೆರಾ, ಕರಿಬೇವು ಮೂರು ಕೂಡ ಹಾಕಿದ್ದೀನಿ. ಆಮೇಲೆ 1 ಲೋಟದಷ್ಟು ನೀರನ್ನು ಇದರಲ್ಲಿ ಸೇರಿಸ್ಕೊಂಡ್ಬಿಡಿ. 1 ಲೋಟದಷ್ಟು ನೀರನ್ನು ಸೇರಿಸಿ ಪೂರ್ತಿಯಾಗಿ ಇದು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಪೇಸ್ಟ್ ಥರ ಮಾಡ್ಕೊಂಡು ತೊಗೊಳ್ಳಿ. ಫುಲ್ ಈ ಥರ ಪೇಸ್ಟ್ ಆಗಬೇಕು. ಹಾಗಾಗಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಇವಾಗ ಇದು ನೀರು ಹಾಕಿ ಪೇಸ್ಟ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಪೇಸ್ಟ್ ಅಂದರೆ ಗಟ್ಟಿಯಾಗಿರಬಾರ್ದು, ತೆಳುವಾಗಿರಬೇಕು. ಈ ಥರ ತೆಳುವಾಗಿದ್ದರೆ ನಮಗೆ ಯೂಸ್ ಆಗುತ್ತೆ. ಯಾಕಂದರೆ ಹೇಳ್ತೀನಿ ಅದು ಕೂಡ ಯಾವ ರೀತಿ ಅಂತ. ಇವಾಗ ಇದು ತೆಳುವಾಗಿ ಪೇಸ್ಟ್ ರೆಡಿ ಮಾಡಿಕೊಂಡು ಒಂದು ಸೋದಿಸುವಂಥ ಚಾಳಣಿ ತೊಗೊಂಡು ಒಂದು ಬಟ್ಲಲ್ಲಿ ಸೋದಿಸ್ಕೊಂಡು ತೊಗೋಬೇಕು. ಯಾವುದೇ ಏಜ್ ಮಕ್ಕಳಾಗಲಿ, ಸಣ್ಣವರಾಗಲಿ, ದೊಡ್ಡವರಾಗಲಿ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಸ್ನೇಹಿತರೆ. ಯಾಕಂದರೆ ಎಲ್ರಿಗೂ ಕೂಡ ಸಮಸ್ಯೆ ಇವಾಗಿದ್ದು ಕೆಮಿಕಲ್ ಶಾಂಪೂನಿಂದನೇ ಬರ್ತಾ ಇರೋವಂಥದ್ದು. ಆ ಕೆಮಿಕಲ್ ಶಾಂಪೂ ಬಳಸೋದ್ರಿಂದ ನಮ್ಗೆ ಎಷ್ಟೆಲ್ಲ ಸೈಡ್ ಎಫೆಕ್ಟ್ ಆಗ್ತಾಯಿದೆ ಅಂದರೆ ಇದರಿಂದನೇ ನಮ್ಮ ಕೂದಲು ಹೇರ್ ಫಾಲ್ ಸಮಸ್ಯೆ, ನಮ್ಮ ಕೂದಲು ಬೆಳವಣಿಗೆನೇ ಆಗ್ತಾಯಿಲ್ಲ ಅಂತ ಸಮಸ್ಯೆ, ಇದೆಲ್ಲ ಕೂಡ ಕಾಡ್ತಾ ಇರೋದು ಅದರಿಂದನೇ ಸ್ನೇಹಿತರೆ. ಅದನ್ನು ಕೆಮಿಕಲ್ ಶಾಂಪೂ ಬಳಸೋದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಈ ಥರ ಮನೆ ಮದ್ದು ಥರ ಯೂಸ್ ಮಾಡುವಂಥ ಯೂಸ್ಫುಲ್ ಆಗುವಂಥ ಬ್ಯೂಟಿಫುಲ್ ಟಿಪ್ಸನ್ನು ಟ್ರೈ ಮಾಡ್ತಾ ಹೋದರೆ ನಮ್ಮ ಕೂದಲು ನೋಡಿದ್ರೆ ಸಾಕು ಯಾರಾದರೂ ಕೂಡ ಶಾಕ್ ಆಗ್ತಾರೆ. ಅಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂದರೆ ನಾನು ಕೂಡ ಆಶ್ಚರ್ಯಪಟ್ಟಿದ್ದೀನಿ. ಯಾಕಂದರೆ ಅವರು ಹೇಳಿದ ತಕ್ಷಣ ನಾನು ಕೂಡ ಅವ್ರ ಕೂದಲು ನೋಡಿ ಶಾಕ್ ಆಗಿರುವಂಥದ್ದು. ಹಾಗಾಗಿ ಈ ಥರ ನಾವು ಖಂಡಿತವಾಗಿ ಟ್ರೈ ಮಾಡ್ತಾ ಇರಬೇಕು. ಇವಾಗ ಎಲ್ಲ ಕೂಡ ಸೋದಿಸ್ಕೊಂಡು ತೊಗೊಂಡಿದ್ದೀನಿ. ಈ ಥರ ನಮಗೆ ಪೂರ್ತಿಯಾಗಿ ಸಿರಮ್ ಥರ ರೆಡಿಯಾಗಿರುವಂಥದ್ದು. ಆಮೇಲೆ ಇದಕ್ಕೆ ನಾನು ಏನು ಸೇರಿಸಿದ್ದೀನಿ, ಪ್ಯೂರ್ ಕೋಕೋನೆಟ್ ಆಯಿಲ್. ನೋಡಿ, ಪ್ಯೂರ್ ಕೊಬ್ಬರಿ ಎಣ್ಣೆ ಇದರಲ್ಲಿ ಒಂದು 4ರಿಂದ 5 ಡ್ರಾಪ್ ಅಷ್ಟು ಹಾಕಬೇಕು. ಯಾಕಂದರೆ ನಮ್ಮ ಕೂದಲಿಗೆ ಕೊಬ್ಬರಿ ಎಣ್ಣೆ ಎಷ್ಟು ಒಳ್ಳೆಯದಂದರೆ ಸ್ನೇಹಿತರೆ, ಕೂದಲು ಗ್ರೋತ್ ಆಗೋದಕ್ಕೆ ನಮಗೆ ಯೂಸ್ ಮಾಡಬೇಕಂದ್ರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡೇ ಮಾಡ್ತೀವಿ.
ಆದರೂ ಕೂಡ ನಾವು ಇದರಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ಬಳಸೋದ್ರಿಂದ ನಮ್ಮ ಕೂದಲು ಜಾಸ್ತಿ ಚಿಕ್ಕ ಹಿಡಿಯೋದಿಲ್ಲ, ಅಂದರೆ ಗುಂಜು ಬೀಳೋದಿಲ್ಲ ನಮ್ಮ ಕೂದಲು. ಹಾಗೆ ನಮ್ಮ ಕೂದಲು ಸಾಫ್ಟಾಗಿ ಸಿಲ್ಕಿಯಾಗಿ ಕೈಯಲ್ಲಿ ಜರುಗಿ ಹೋಗೋ ರೀತಿ ಕೂದಲು ಕಾಣಿಸುತ್ತೆ. ಯಾಕಂದರೆ ಒಬ್ಬರು ಕೂದಲು ತುಂಬಾ ಬಿರುಸಾಗಿರುತ್ತಲ್ವ, ಅದಕ್ಕೋಸ್ಕರ ಆಯಿತು. ನಮ್ಮ ಸ್ಕ್ಯಾಲ್ಪಿಗೂ ಕೂಡ ಸ್ವಲ್ಪ ಇದರಲ್ಲಿ ಮಿಕ್ಸ್ ಮಾಡಿ ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ಕೊಬ್ಬರಿ ಎಣ್ಣೆ ಯಾವ ರೀತಿ ತಲೆಗೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅದೇ ರೀತಿ ಬೇವಿನ ಗಿಡದ ಈ ರಸ ಕೂಡ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಇದರಲ್ಲಿ ಕೊಬ್ಬರಿ ಎಣ್ಣೆ ಹಾಕಬೇಕು. ಇವಾಗ ಇದು ರೆಡಿಯಾಗಿರೋವಂಥದ್ದು. ರೆಡಿ ಆದಮೇಲೆ ವಾರದಲ್ಲಿ ಒಂದು 3 ಸರ್ತಿ ಟ್ರೈ ಮಾಡಿ. ಒಂದೇ ವಾರಕ್ಕೆ ರಿಸಲ್ಟ್ ನೋಡಿ ಶಾಕಿಂಗ್ ಆಗ್ತೀರಾ ನೀವೇ. ಹಾಗೆ ನಾವು ಪೇಸ್ಟ್ ತಲೆಯಲ್ಲಿ ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ನಿಮಗೆ ಫಸ್ಟ್ ಹೇಳಿದ್ದೀನಿ, ಪೇಸ್ಟ್ ಅಪ್ಲೈ ಮಾಡಿಕೊಂಡ್ರೆ ತಲೆ ವಾಶ್ ಮಾಡುವಾಗ ಸ್ವಲ್ಪ ಜಾಸ್ತಿ ನೀರು ಅವಶ್ಯಕತೆ ಬೇಕಾಗುತ್ತೆ. ಅದ್ರ ಬದಲಾಗಿ ಈ ಥರ ಸಿರಮ್ ರೀತಿ ನಾವು ರೆಡಿ ಮಾಡಿ ನಮ್ಮ ಹೇರಿಗೆ ಹಚ್ಕೊಂಡ್ರೆ ನೀರಿನ ಜಾಸ್ತಿ ಅವಶ್ಯಕತೆ ಬೀಳಲ್ಲ. ಹಾಗೆ ನಾವು ತಲೆ ಜಾಸ್ತಿ ವಾಶ್ ಮಾಡುವಾಗ ಕೂಡ ಜಾಸ್ತಿ ನಮಗೆ ಹೇರ್ ಫಾಲ್ ಕೂಡ ಉದುರಿ ಹೋಗಲ್ಲ. ಹಾಗಾಗಿ ಈ ಥರನೇ ಹಚ್ಕೊಳ್ಳೋದು ಬೆಟರು. ನಾವು ಪೇಸ್ಟ್ ಮಾಡಿ ಹಚ್ಕೊಂಡ್ರೆ ನಮಗೆ ಹೇರ್ ಫಾಲ್ ಸಮಸ್ಯೆ ಸ್ವಲ್ಪ ಜಾಸ್ತಿ ಉಂಟಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಈ ಥರ ಸಿರಮ್ ಮಾಡಿ ನೀವು ಒಂದು ಹಾಫ್ ಆನ್ ಅವರಷ್ಟು ನಿಮ್ಮ ತಲೆಗೆ ಹಚ್ಕೊಂಡು ವಾಶ್ ಮಾಡ್ಕೊಳ್ತಾ ಹೋದರೆ 1 ವಾರಕ್ಕೆ ನಿಮ್ಮ ಹೇರ್ ಫಾಲ್ ಸಮಸ್ಯೆ ತಡೆಗಟ್ಟುತ್ತೆ. ಹೇರ್ ಜಾಸ್ತಿ ಗ್ರೋತ್ನೆಸ್ ಆಗುತ್ತೆ. ಹಾಗೆ ನಿಮ್ಮ ಕೂದಲು ಕೂಡ ಹುಲ್ಲು ಬೆಳೆಯೋ ರೀತಿ ಉದ್ದವಾಗಿ ಬೆಳೆಯೋದಕ್ಕೆ ಸ್ಪೀಡಾಗಿ ಗ್ರೋತ್ನೆಸ್ ಆಗುತ್ತೆ. ಖಂಡಿತವಾಗಿ ಮಿಸ್ ಮಾಡದೆ ಟ್ರೈ ಮಾಡಿದ್ರೆ ನೀವು ಕೂಡ 1 ವಾರದಲ್ಲಿ ಒಂದೇ 1 ವಾರ 3 ಸರ್ತಿ ಟ್ರೈ ಮಾಡಿದ್ರೆ ನೀವೇ ಶಾಕಿಂಗ್ ಆಗ್ತೀರಾ. ಹಾಗಿದ್ರೆ ಸ್ನೇಹಿತರೆ, ನನ್ನ ಸಿಸ್ಟರ್ ಹೇಳಿರೋವಂಥ ಬ್ಯೂಟಿಫುಲ್ ಟಿಪ್ಸ್ ನಿಮಗೆ ತೋರಿಸಿದ್ದೀನಿ. ನೀವೇ ಮತ್ತೆ ನಿಮ್ಮ ಕೂದಲು ಕೂಡ ನೋಡಿ ಕಟ್ ಮಾಡುವಂಥ ಅವಶ್ಯಕತೆ ಬಂದುಬಿಡುತ್ತೆ. ಅಷ್ಟು ಪವರ್ಫುಲ್ ಆಗಿರುವಂಥ ಈ ಹೇರ್ ಸೀರಮು ಖಂಡಿತವಾಗಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಹೊಸದಾಗಿ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ನಮ್ಮ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ. ಎಲ್ಲದಕ್ಕೂ ಕೂಡ ಬೆನಿಫಿಟ್ಸ್ ಇರುವಂಥ ಈ ಹೇರ್ ಸೀರಮ್ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿದ್ರೆ ಆಫ್ಟರ್ ಬಿಗಿನ್ ರಿಸಲ್ಟ್ ನೋಡಿ ಶಾಕ್ ಆಗ್ತೀರಾ. ಖಂಡಿತವಾಗಿ ನೋಡ್ಬೋದು. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ ಎಲ್ರಿಗೂ ಕೂಡ.